ಗೌಡ್ರ ಗೌಡ್ರ ನಾ ಹೇಳೋದಾರ ಕೇಳ್ರಿ. ನಿನ್ನೇನು ಕೇಳ್ತಾರು ಮಗನ ದುಡ್ಕೊಂತೇನಂದ್ರ ಊರಾಗ ಮಾನ ಮರ್ಯಾದೆ ಕಲಿಯಾಕತ್ತದಿ. ದುಡ್ಯಾಕ ಬಂದ ದೊರ್ಕೊಂತೇನ ಕಲಿ. ಇದೇನ್ ತಗದಿದೆ ನಾಟಕ ಸಣ್ಣಗೆ. ಗೌಡ್ರ ನನ್ನ ಮಾತು ಕೇಳ್ರಿ. ಅಲ್ರಿ ನನಗೆ ಯಾಕೆ ಹೊಡ್ಯಾಕತ್ರಿ ಸ್ವಲ್ಪ ಬಿಡಿಸರ ಹೇಳ್ರಿ. ಏನು ಗೊತ್ತಿಲ್ರಿ ಹಿಂಗ್ ಕಟ್ಟಿ ಹೊಡ್ಯಾಕತ್ರ ನನಗೆ ಏನ್ ಗೊತ್ತಾಗ್ಬೇಕ್ರಿಪ್ಪ? ಮಗನ ಹೇಳಾಕ ಏನ್ ಉಳಿಸೋದು? ಊರಾಗ ಮಂದಿ ನಾವ್ ಹೆಜ್ಜೆ ಇಟ್ಟ ತಲೆ ಐತಿ ಮಾತಾಡ್ತಿರಲ್ಲ, ಅದ್ರಾಗ ಇಡೀ ಊರ್ ಮಂದಿ ಅಲ್ಲ ನನ್ನ ಮಾನ ಮರ್ಯಾದೆ ಕಳೆದ ಮತ್ ಏನ್ ಮಾಡ್ರಿ ಹೇಳಂತಿ? ನೀನ್ ಹಂಗ ಬಿಡುವುದೇ ಮತ್ತೆ ಸಾಯ್ ಮಗನ. ಅಯ್ಯೋ ಮಗನ ಸಾಯ್. ಸಂಗು ಆರಾಮದಿಲ್ಲ? ಮನುಷ್ಯ ಅದ್ಯಾ ರಾಕ್ಷಸ ಅದ್ಯೋ ನೀನು? ಅಕ್ಕ ಇಷ್ಟೆಲ್ಲ ಆದ್ರೂ ನನಗ ಬೇಹತ್ತದಿ. ಈ ಮಗನಿಂದ ಊರಾಗ ನಮ್ದ ಮಾನ ಮರ್ಯಾದೆ ಹೋಗೈತಿ. ಹಾಜಾ ಹೋಗೋ ಬೀದಿನ ಬಿಕಾರಿಗಳೆಲ್ಲ ನಮ್ ಬಗ್ಗೆ ಮಾತಾಡೋಂಗಾಗೈತಿ. ನಾ ಹೆಚ್ಚು ಇಟ್ಟ ಇಲ್ಲಿ ಚಾವ ಮಾಡ್ತಿದ್ರ. ಈಗ ಮಕ್ಕಳ ಇಲ್ಲಿ ಮ್ಯಾಲ ಎತ್ತಿ ನಮಗ್ ಮಾತಾಡಕತ್ತಾರ. ಇಷ್ಟ ಕಾಲ ಕಾರಣ ನೀವ ಅಕ್ಕ. ನೀ ಸರಿ ಸೈಡ್ ಬಾ. ಈ ಮಗ ಉಳಿಬಾರ್ದ. ಅವ ಯಾಕ ಕಾರಣ ಆಗ್ತಾನೋ? ಅವ ಯಾಕ ಆಗ್ತಾನ? ನಿನಗ ಮೊದಲಾದ್ರೂ ಹೇಳಿನಿ ಸಂಗುನ ವಿಷಯಕ್ಕ ಬರಬೇಡ ಅಂತ ಹೇಳಿ. ಯಾರನ್ನ ಕೇಳಿ ಅವನ ವಿಷಯಕ್ಕೆ ಬಂದಿ? ನನಗ ಯಾರ ಕೇಳ್ತಿ? ನೀವ್ ಯಾರ? ನಮ್ಮ ಮನ್ಯಾಗ ದುಡಿ ಹಾಳ. ದುಡಿ ಅಂದ್ರ ದುಡಿಬೇಕು, ತಿನ್ನಂದ್ರ ತಿನ್ಬೇಕು, ಇಲ್ಲಿ ಬೀಳಂದ್ರ ಬೀಳ್ಬೇಕ. ಅಂತವ್ರ ಪರವಾಗಿ ನಿಂತು ಮಾತಾಡ್ತಿಲ್ಲಕ್ಕ. ನಿನಗೆ ಸ್ವಲ್ಪ ನಾಚಿಕೆ ಮಾನ ಮರದ ಐತಿಲ್ಲ. ಏನ್ ಉಳಿಸ್ಯಾನ? ಇಡೀ ಊರಾಗ ನಮ್ಮ ಮಂದಿ ಮಾತಾಡತತೆ. ಅಷ್ಟಾದ್ರೂ ನಿನಗೆ ಬುದ್ಧಿ ಬರುವತ್ತ? ಆಳ ಆಳ ಅನ್ಬೇಡ. ಅವ ಮನಸ್ಸು ಮಾಡಿದ್ರ ಈ ಮನಿಗೆ ಯಜಮಾನ. ಅಕ್ಕ ಏನತ್ ಮಾತಾಡತ್ತಿ ಅಕ್ಕ? ನಮ್ಮ ಮನಿತಾನ ಎಂತದು, ನಮ್ಮ ಕುಟುಂಬ ಎಂತದ. ಆದ್ರ ನೀನು ಹೋಗಿ ಬಂದ ನಮ್ಮ ಮನ್ಯಾಗ ಕೈ ಚಾಚಿ ದುಡಿಯೋ ಹಾಳ. ಅವನ ಮನಿ ಯಜಮಾನ ಅಂತ ಹೇಳತ್ತದಿ ಅಕ್ಕ. ಹೌದ, ನಾ ಹೇಳಾಕತ್ತಿದ್ದ ಕರೆ ಅದ. ಸಂಗುನ್ ಮ್ಯಾಗ ನಾನು ಬಾಳದಿಂದ ಆಸೆ ಇಟ್ಕೊಂಡ್ ಕೂತೀನಿ. ಇದೇ ಒಂದ್ಸರಿ ಸಂಗುಂಗ್ ಮುಟ್ಟಿ ಇನ್ನೊಂದ್ಸರಿ ಮುಟ್ಟಿದೆ ಅಂದ್ರೆ ನೋಡ, ನಿನಗ ಆಸ್ತಿ ಒಳಗ ₹1 ಕೂಡ ಸಿಗಂಗಿಲ್ಲ. ಆಸ್ತಿ ಎಲ್ಲಾ ನನ್ನ ಹೆಸರಲ್ಲ ಐತಿ, ತಲೆಯಾಗಿಟ್ಕೋ. ಫಸ್ಟ್ ಜಾಗ ಖಾಲಿ ಮಾಡಿಲಿದ. ಸಂಗು ಏನೂ ಆಗಿಲ್ಲಲ್ಲ? ನಮ್ಮ ತಮ್ಮ ಏನೇ ತಪ್ಪು ಮಾಡಿದ್ರು ಹೊಟ್ಟೆ ಹಾಕೋ ಸಂಗು. ಇನ್ನೊಮ್ಮೆ ನಮ್ಮ ತಮ್ಮ ನಿನ್ ತಂಟೆಗೆ ಬರ್ಲಾರ್ದಂಗ ನೋಡ್ಕೋತೀನಿ ಸಂಗು. ಗೌಡ್ತಾರ ನಾ ಏನೋ ತಿಳ್ಕೊಂಡಿದ್ನಿ, ಆದ್ರೆ ಏನೋ ಬ್ಯಾರೇನೆ ಕೇಳಿಸ್ಕೊಂಡ್ನಲ್ರಿ. ಬ್ಯಾಡ್ರಿ ಗೌಡ್ತಿ, ಬ್ಯಾಡ್ರಿ. ನಾನು ನಿಮ್ಮಲ್ಲಿ ಜೀತ ಮಾಡೋ ಜೀತದ ಆಳ. ನಿಮ್ಮಂತವ್ರ ದೊಡ್ಡವ್ರ ಸಂಘ ಬ್ಯಾಡ್ರಿ ಗೌಡ್ತಿಯವ್ರ. ಇದನ್ನ ಇಲ್ಲಿಗೆ ಕೆಟ್ಟ ಕನಸಂತ ಮರ್ತು ಬಿಡ್ರಿ. ಏನು ನಿನ್ ಮರ್ಯಾದ? ನಿನ್ ಮ್ಯಾಗ ಬಹಳ ಜೀವನ ಇಟ್ಕೊಂಡ್ ಕೂತೀನಿ ಸಂಗು. ನಿನ್ ಸಲವಂದ ನಮ್ಮ ತಮ್ಮನ ಎದುರು ಹಾಕೊಂಡಿನಿ ನಾನು. ಹೆಂಗ್ ಮರಿಲೋ ಸಂಗು, ಹೆಂಗ್ ಮರಿಲಿ? ಮರೇಬೇಕ್ರಿ ಗೌಡ್ತಾರ. ನೋಡ್ರಿ, ನಮ್ದು ಯಾವ ಊರ್ ಹಾದಿ, ನಿಮ್ದು ಯಾವ ಊರ್ ಹಾದಿ. ನೀವು ದೊಡ್ಡವ್ರು, ನಮಗ ನಿಮಗ ಹೊಂದಾಣಿಕೆ ಆಗುದಿಲ್ರಿ ಗೌಡ್ತಾರ. ಅದು ಅಲ್ದ ಕೊಡ್ತೋಳು ತಂಗಿ ಮನ್ಯಾಗದಾಳ. ಮನ್ಯಾಗ ತಂಗಿನ ಇಟ್ಕೊಂಡು ನಾನು ಇಂಥ ಕೆಲಸ ಮಾಡಿದ್ರ ಅದು ಸರಿಯಾರ ಕಾಣಿಸತ್ತನ್ರಿ. ಬ್ಯಾಡ್ರಿ ಗೌಡ್ತಾರ, ಬ್ಯಾಡ್ರಿ. ಸಂಗು, ನಿಮ್ ತಂಗಿ ಮದ್ವಿ ಬಗ್ಗೆ ನೀವ್ ವಿಚಾರ ಮಾಡ್ಬೇಡ. ಒಟ್ಟ ನಿಮ್ ತಂಗಿದು ಮದ್ವಿ ಧಾಮ್ ಧೂಮ್ ಮಾಡೋಣ. ನಿಮ್ ತಂಗಿ ಮದ್ವಿ ಜವಾಬ್ದಾರಿ ನಾ ಹೊತ್ಕೋತೀನಿ, ನಾ ಮಾಡ್ತೀನಿ. ಒಟ್ಟ ವಿಚಾರ ಮಾಡ್ಬೇಡ, ನಾನು ಮಾತ್ರ ಮರಿಬೇಡ. ಓಹೋ ಗೌಡ್ತಾರ, ನಿಮ್ಮ ತಲೆಯಾಗ ಇಂಥ ವಿಚಾರ ಐತೇನ್ರಿ? ನಾ ಎಲ್ಲಿ ನನ್ನ ಪರಿಸ್ಥಿತಿ ನೋಡಿ ನನಗ ಸಹಾಯ ಸಹಕಾರ ಮಾಡಾಕತ್ತೀರಿ ಅಂತ ನಾ ತಿಳ್ಕೊಂಡಿದ್ದೆ. ಬ್ಯಾಡ್ರಿ ಗೌಡ್ತಾರ, ಬ್ಯಾಡ್ರಿ. ಇದೆಲ್ಲ ನನ್ನ ಕೈಯಿಂದ ಆಗೋದಿಲ್ರಿ. ದಯವಿಟ್ಟು ನನ್ನಟ್ಟಕ್ಕೆ ಬಿಟ್ಟು ಬಿಡ್ರಿ. ನಿಮ್ಗೆ ಕೈ ಮುಗಿತೀನಿ. ಇವನ್ ಸಲವಂದ ಏನೆಲ್ಲಾ ಮಾಡ್ದೆ. ನಮ್ ತಮ್ಮಗ ಎದುರು ಹಾಕೊಂಡ. ಎಷ್ಟು ಹೇಳಿದ್ರು ಕೇಳಕ್ ರೆಡಿ ಇಲ್ಲ. ಬರೇ ತಂಗಿ ತಂಗಿ ಅಂದು ನನಗ ದಾದ್ ಮಾಡವಲ್ಲಾಗ ನೀವ. ಇದನ್ನೆಲ್ಲಾ ಹೆಂಗ ದಾರಿ ತರಬೇಕಂತೇಳಿ ನನಗ್ ಗೊತ್ತೈತಿ. ಅಣ್ಣ, ಏನಣ್ಣ, ಏನ್ ಅವಸ್ಥೆ ನಿಂದ? ಏನ್ ಮಾಡ್ಕೊಂಡ್ ಬಂದೀನಿ? ಅಣ್ಣ ಖರೆ ಹೇಳಣ್ಣ, ನಿನಗ ಯಾರ್ ಹೊಡೆದಾರ ಹೇಳ? ಅಲ್ಲ, ಅವ್ರೇನ್ ಹೊಡೆದಾರೋ ಮಂಚ ಅದಾರ ಮತ್ ಬ್ಯಾರೆ ಏನ್ರಿ ಅದಾರ? ಅವ್ರಿಗೆ ಒಂದ್ ಸ್ವಲ್ಪ ಮನುಷ್ಯತ್ವ ಅನ್ನೋದಿಲ್ಲ. ಯಾರಿಗೂ ಸರಿದ್ ಕುಂಡ್ರ ಅನ್ನದ್ ಮನುಷ್ಯ ನೀನ್. ನಿನಗೆ ಹೊಡೆದ್ ಕಷಾರ ಅಂದ್ರ ಯಾರಣ್ಣ ಅದ? ಯಾರ? ನನಗೆ ಯಾರು ಕಡಿತಾರವ? ಏನು ಆಗಿಲ್ಲ, ಸುಮ್ಮನೆ ತಲೆ ಕೆಡಿಸ್ಕೊಳಕತ್ತೀನಿ. ಅಂತ ಆಟದಾಗ ಕೆಲಸ ಮಾಡಾಗ ಏನ ಕಂಟಿ ತರದೈತಿ, ಅದಕ್ಕೆ ಹಂಗಾಗೈತಿ. ಏನವ ನಿಮ್ ತಂಗಿಗೆ ಟೆನ್ಷನ್ ಆಗ್ಬಾರ್ದಂತೇಳಿ ಸುಳ್ಳು ಹೇಳಾಕತ್ತಿ. ನನಗೇನ್ ಕಣ್ಣು ಕಾಣುದಿಲ್ಲ? ಏನಾಗೈತೆ ಹೇಳ? ಏನೋ ಆಗಿಲ್ಲ ಅಂದ್ರ ನಾನ್ ನಂಬಿಡ್ತೀನಿ.
ಮೈ ಎಲ್ಲಾ ಈ ಪರಿ ಗಾಯ ಮಾಡ್ಕೊಂಡ್ ಬಂದಿದಿ ನೋಡ. ನಿನ್ ತಂಗಿ ಮೇಲ ನಿನ್ ಪ್ರೀತಿ ಅನ್ನೋದಿತ್ತಂದ್ರ ನೀ ಖರೆ ಹೇಳ್ತಿ. ಹೇಳೋಣ ಏನಾಗೈತ್ ಹೇಳ. ಹುಚ್ಚವ್ವ, ನನಗೇನ್ ಆಕತಿ? ಇದೇನ ಸಾಮಾನ್ಯ ಶರೀರ ಅಂತ ತಿಳಿದೇನವ? ನಿನ್ನ ಕೈಯಾನ ಜೋಳದ ರೊಟ್ಟಿ ಎಮ್ಮಿ ಹಾಲ ತಿಂದು ಬೆಳೆದ ದೇಹ ಆಯ್ತದ. ಏನಾಕತಿ? ನನಗ್ಯಾರು ಹೊಡಿತಾರ? ನನಗ ಎಲ್ಲಾ ಗೊತ್ತಾಕೈತಿ. ನೀನು ಸುಳ್ಳು ಹೇಳತ್ತೇನದು ನನಗ ಗೊತ್ತಾಗತೈತಿ. ಅಣ್ಣ ನೋಡ, ನನ್ ಮ್ಯಾಲ ಆಣಿ, ನೀ ಖರೆ ಹೇಳ, ಯಾರ್ ಹೊಡ್ದಾರ ಹೇಳ, ಏನಾಯ್ತು? ಹೇಳ್ತೀನವ, ನಿನ್ನ ಮ್ಯಾಗ ಆಣಿ ಹಾಕಿಸ್ಕೊಂಡ್ ಬಿಡ್ತಿ, ನನಗೇನು ಮುಚ್ಚಿಡಾಕ್ ಆಗುದಿಲ್ಲ ನೋಡ್. ಏನಿಲ್ವಾ, ಗೌಡ ಯಕಾಡಿಂದ ಬಂದು ಯಾವ ಸಿಟ್ನ್ಯಾಗ ಬಂದು ಗೊತ್ತಿಲ್ಲ, ನನ್ನ ಕೈ ಹಿಡಿದು ಎಳ್ಕೊಂಡು ಹೋಗಿ ಗಿಡಕ್ಕೆ ಕಟ್ಟಿ ತನ್ನ ಮನಸ್ಸಿಗೆ ಬಂದಂಗ ಹೊಡೆದು ಬಿಟ್ಟವ. ಏನು ಗೌಡ? ಗೌಡ ಅಂದ್ರ ಈ ಊರಾಗ ಮತ್ತೆ ಯಾರದಾರ? ಅದೇ ಆ ಬಾಳುಗೌಡ ಅಲ್ಲ. ಅವನಿಗೆ ನಿನಗ್ ಇಂತ ಹೊಡಿಯುವಂತದ ಅಂತ ಕೆಲ್ಸ ನೀ ಏನ್ ಮಾಡಿದ್ದಿ? ಅವ ಯಾಕೆ ನಿನ್ ಮೈ ಮುಟ್ಟದ್ನ ಅದನ್ನ ಹೇಳ ನನಗ. ನನಗರ ಏನು ಗೊತ್ತವ, ಅವಾಗ ಏನ್ ತಿಳಿತ್ತು, ಎದುರು ಸಿಟ್ಟಿತ್ತು, ಒಂದೂ ಗೊತ್ತಾಗ್ಲಿಲ್ಲವ. ಬಂದವನ ಏಕಾಏಕಿ ಹೊಡ್ಯಾಕ ಹತ್ತಿಬಿಟ್ಟ. ಅವನಷ್ಟಕ್ಕವ ಏನ್ ತಿಳ್ದಾನ? ಅವನ್ ಹಂತ್ಯಾಕ ರೊಕ್ಕ ಇರ್ಬೋದು, ಆದ್ರ ನಾವು ದುಡ್ಕೊಂಡ್ ತಿನ್ನವ್ರ. ನಮ್ ಮೈ ಮುಡ್ತಾನಂದ್ರ ಅವನಿಗೆ ಎಷ್ಟ್ ಧೈರ್ಯ ಇರ್ಬೇಕ? ಅಣ್ಣ ನೀ ಹೆಂಗಣ್ಣ ಸುಮ್ ಹೊಡ್ಸ್ಕೊಂಡ್ ಬಂದಿ? ನೀನು ಒಂದ್ 4 ಏಟ್ ಕೊಡ್ಬೇಕಲ್ಲ ಅವನಿಗೆ. ಹೆಂಗ್ ಹೊಡ್ಯಾಕ ಬರ್ತೈತವ? ಅವ್ರು ದೊಡ್ಡವ್ರು, ನಾವು ಅವ್ರ ಕೈ ಕೆಲಸ ಮಾಡವ್ರು. ದೊಡ್ಡವ್ರನ್ನ ಎದುರು ಹಾಕೊಳಕ್ ಆಕೈತೇನವ? ಅವ್ರು ಏನ್ ಮಾಡಿದ್ರು ಮುಚ್ಚೋಕತ್ತೇವ. ಅದನ್ನ ತಲೆ ಅಂತ ತೆಗೆದ್ ಬಿಡವ, ಇನ್ನೂ ಆಗುದಾಗಿ ಹೋಗಿತ್ತು. ದೊಡ್ಡೋರು ಅಂತಿ. ದೊಡ್ಡೋರಿಗೆ ಸ್ವಲ್ಪ ದೊಡ್ಡ ಮನ್ಸು ಇರ್ಬೇಕ, ಇಂತ ಸಣ್ಣ ಮನಸ್ಸು ಇರ್ಬಾರ್ದ. ಅಲ್ಲಣ್ಣ, ಅವ ನಮ್ ಅಣ್ಣಗೆ ಹೊಡಿತಾನಂದ್ರ ಅವನಿಗೆ ಎಷ್ಟ್ ಧೈರ್ಯ ಇರ್ಬಾರ್ದ? ಅವ ಯಾಕೆ ಹೊಡೆದ್ ನನ್ನದು ನಾನೇ ಹೋಗಿ ಹೇಳ್ತೀನಿ, ನೀ ಸ್ವಲ್ಪ ಸುಮ್ಮೀರ. ನನ್ನ ಮಾತು ಕೇಳುವ, ಅಲ್ಲೆಲ್ಲ ಕೇಳಕ್ ಹೋಗ್ಬೇಡ. ಸುಮ್ನ ಮುಗ್ದತಿ ಮುಗಿಸ್ಬಿಡುನು. ಅದನ್ನ ಯಾಕ ಕಡ್ಡಿದ್ದು ಗುಡ್ಡ ಮಾಡ್ತಿ? ಬಿಟ್ಬಿಡು. ಅಣ್ಣ ಅದ್ ಹೆಂಗ್ ಬಿಡಾಕ್ ಆಕೈತಿ? ನನಗ ನಿನ್ ಈ ಪರಿಸ್ಥಿತಿ ನೋಡಿ ನಂಗ ಆಗವಲ್ದ. ನೀನ್ ನೋಡಾಕು ಆಗವಲ್ದ, ಇದನ್ನೆಲ್ಲ ಸಹಿಸ್ಕೊಳಿಕ್ ಆಗವಲ್ದ. ನೀ ಸ್ವಲ್ಪ ಸುಮ್ಮೀರ, ನಾ ಹೋಗಿ ಮಾತಾಕೊಂಡ್ ಬರ್ತೀನಿ ಅವನ್ ಜೋಡಿ. ವಾ, ನನ್ನ ಮಾತು ಕೇಳುವ, ಬ್ಯಾಡ ಅಂತ ಹೇಳಾಕತ್ತಿ. ಅಣ್ಣ ನೀ ಸುಮ್ಮೀರಣ್ಣ. ನನ್ನ ಮಾತು ಕೇಳುವ ತಂಗಿ, ಹೋಗ್ಬೇಡ ಬೇ. ಛೇ, ಈ ಹುಡುಗಿ ಹೇಳಿದವ್ರ ಮಾತೇ ಕೇಳಂಗಿಲ್ಲ. ತನ್ನ ತಲೆಯಾಗಿ ಏನ್ ಬರ್ತೈತಿ ಅದನ್ನ ಮಾಡ್ತಾಳ. ಇನ್ನೇಕಿ ಅಲ್ಲಿ ಹೋಗಿ ಆ ಗೌಡ್ತಿ ಸುದ್ದಿಕಿಗೆ ಮುಟ್ಟಿ ಏನ್ ರಾಧ ಅಂತ ಆಕೈತಿ, ಏನ್ ಮಾಡ್ತಾಳ? ಭಗವಂತ. ನೋಡ್ ಕಿಟ್ನ, ಮಾನ್ಯ ಸಂಗ್ಯಾಗ ಬರಬ್ಬರಿ ಮಾಡೀನಿ. ನಿನ್ನ ಮ್ಯಾಲ ನಮ್ ಹೊಲಕ್ಕ ಅವ ಕಾಲಿಡಂಗಿಲ್ಲ. ನಿನ್ನ ಎಲ್ಲಾ ಜವಾಬ್ದಾರಿ ನಿಂದ. ಈ ಕೋಳಿ ಫಾರ್ಮ, ಆಮೇಲೆ ಆತ ಹೊಲಾಗೆಲ್ಲ ಯಾರ ದಯಕ್ ಬಂದವ್ರ ನೋಡ, ಅದ ಕಸ ಗಿಸ ಎಲ್ಲ ತೆಗಸ, ಮತ್ತ ಅಲ್ಲಿ ರೂಟಿಂಗ್ ಮಾಡಸ, ಎಲ್ಲಾ ಜವಾಬ್ದಾರಿ ನಿಂದ ಐತಿ. ಏನೇನು ಆಯ್ತ್ರಿ ಗೌಡ್ರ, ನೀವು ಮೊನ್ನೆ ಅವ್ನು ಏನ್ 4 ಲಗಾಸಿರ್ಲಿ, ಅದು ಭಾಳ ಚಲೋ ಐತಿ ನೋಡ್ರಿ. ಯಾಕಂದ್ರೆ ಇನ್ನು ಮುಂದೆ ಅವ್ನು ಕಾಲ ಇಡಂಗಿಲ್ರಿ ಹೊಡಕ್ಕಿನ್ ನಾವು. ನಾ ಅಂದ್ರ ಏನೋ ತಿಳಿದ ಸಂಗ್ಯಾ ಮಗ. ನಾ ಆದ್ರಿಲ್ಲೋ ಒಮ್ಮೆ ತಿಳ್ಯಾಗ ಹೋಗ್ತಂದ್ರ ಯಾವ ಮಗುನು ಬಿಡದಲ್ಲ. ಗೌಡ್ರ, ನಿಮ್ಮಷ್ಟಕ್ ನೀವು ಏನ್ ತಿಳಿದಿರಿ? ಬಡೂರ್ ಮಂದಿನ್ ಬಡ್ದ ದೊಡ್ಡ ಭಾರಿ ಅನ್ನಂಗ ಅವನ್ ಮುಂದ ಹೇಳ್ಕೊಳತ್ತೀರಿ. ನಿಮ್ಗೇನ್ ಅನ್ಸುದಿಲ್ಲನ ಸ್ವಲ್ಪ? ಏ ಹುಡುಗಿ, ನೀ ಯಾರ ಇದನ್ನ ಮಾತಾಡಕ? ನಾ ಯಾರತ್ ಕೇಳ್ತಿರ್ಲಾ, ಅದೇ ಇಷ್ಟೊತ್ತು ಹೇಳಾತಿದ್ರಲ್ಲ ಅವ್ರ ಮುಂದ ಸಂಗ್ಯಾ ಬಡದ್ನಿ ಅಂತ. ಅದೇ ಸಂಗ್ಯಾನ ತಂಗಿರಿ ನಾನ. ಅಂದ್ರ ಆ ಸಂಗ್ಯಾನ ತಂಗಿ ನೀನು? ನಿನ್ನೇನ್ ತಗದಿಲ್ಲಿ? ಎದಕ್ ಬಂದದೀನಿ ಇಲ್ಲಿ? ಇತ್ರಿ ಗೌಡ್ರ, ನಿಮ್ ಹಂತ್ಯಾಕ ಕೆಲಸ ಇತ್ತು. ಕೆಲಸ ಇಲ್ಲದ ಕಡೆ ನಾವ್ಯಾಕ್ ಹೆಜ್ಜೆ ಇಡನ್ರಿ? ಗೌಡ್ರ, ನಿಮ್ಗೊಂದು ಮಾತ್ ಕೇಳ್ತೀನಿ. ಬಡವ್ರಂದ್ರ ಏನ್ ಅನ್ಕೊಂಡ್ರಿ ನೀವು? ಅಲ್ಲ, ನಿಮ್ ಮನ್ಸಿಗ್ ಬಂದಂಗ್ ಮಾಡ್ಬೋದು, ಮನ್ಸಿಗ್ ಬಂದಂಗ್ ಬಡಿಬೋದು ಅನ್ಕೊಂಡ್ರನ? ಏ, ನಿನಗ ಹಿಂದ ಮುಂದ ಗೊತ್ತಿರ್ಲಾರ್ದ ಏನು ಮಾತಾಡಬೇಡ. ನಾನು ಬಡವ್ರ ಅಂದ್ರ ನಮ್ಮ ಮನ್ಯಾಗ ದುಡಿಯೋ ಆಳತ್ ತಿಳ್ಕೊಂಡೇನಿ. ನಮ್ಮ ಮನಿ ಮಾಲಕ ತರ ಮಾರ ಅವ್ನ ಹಂಗ ಬಿಡ್ಬೇಕ ನಾನು? ಆ ನಿನ್ನ ಮಾನದಲ್ಲ ಸಂಗ್ಯಾ, ಇಡೀ ಊರಾಗ ನನ್ನ ಮರ್ಯಾದೆ ತೆಗಿಯುವಂತ ಕೆಲಸ ಮಾಡ್ಯಾನ. ಇದೆಲ್ಲ ನಿನಗೆ ಗೊತ್ತೈತೆ? ಮಾತಾಡ್ತಿದ್ರಿ ಬಾಂದ್ರಿ ದೊಡ್ಡ ದೊಡ್ಡದಾಗಿ. ಭೂಮಿ ಮೇಲೆ ಸ್ವಲ್ಪ ಭಾರ ಹಾಕಿ ಹೆಜ್ಜೆ ಇಟ್ರ ಭೂಮಿಗೆ ಎಲ್ ನೋವು ಆಗ್ತೈತಿ ಅನ್ನೋ ಮನುಷ್ಯರಿ ಅವ. ಅಂತವ ನಿಮ್ ಮರ್ಯಾದೆ ಹೋಗುವಂತ ಕೆಲಸ ಮಾಡ್ತಾನ? ಛೇ, ಇದನ್ನಂತೂ ನಾನ್ ನಂಬಂಗಿಲ್ಲ. ನೋಡ್ರಿ, ನಮ್ಮ ಅಣ್ಣನ ಬಗ್ಗೆ ನೀವು ಏನ್ರ ಕೆಟ್ಟದಾಗ ಮಾತಾಡ್ಬೇಡ್ರಿ. ಏ ಹುಡುಗಿ, ನಿಮ್ಮ ಅಣ್ಣ ಎಂತವ ಅನ್ನೋದು ನನಗ್ ಗೊತ್ತೈತಿ. ಯಾಕಾರ ಅನುಭವಿಸ್ತಾವ ನಾ ಅದೇನಿ. ನಿಮ್ಮ ಅಣ್ಣ ಭೂಮಿ ಮೇಲೆ ಇಟ್ರ ಕಾಲ್ ನೋವಾಕೈತಿ ನೀ ಹೇಳಾಕತೈತಿ. ನೀ ಅನ್ಕೊಂಡಾಗ ನಿಮ್ಮ ಅಣ್ಣ ಏನ ದೊಡ್ಡ ಸಾಚೆ ಅಲ್ಲ. ಅವ ನೋಡಾಕ ಆಕಳ ಒಳಗ್ ಹೊರಿಗುಣ ಅದ ಅವಾಗ. ಅವ ನನಗ ಮಾಡಿರೋ ಅನ್ಯಾಯ ನೋಡಿದ್ರ ಅವನ್ ಸಣ್ಣ ಕಡದ ತುಂಡು ಮಾಡಿ ನಮ್ಮಲ್ಲಿ ಇದಾವ ನಾಯಿಗಳು, ಆ ನಾಯಿಗೆ ಅವ್ನ ಮಾಂಸ ಬಿಸಾಕ್ಬೇಕಾಗಿತ್ತ. ನಿಮ್ಮ ಅಣ್ಣನ ಜೀವಂತವಾಗಿ ಬಿಟ್ಟಿದ್ದ ಹೆಚ್ಚಿಂದ. ತಂಗಿ, ನಿಮ್ಮ ಅಣ್ಣ ಮೊನ್ನೆ ನೀನು ನೋಡಿ ಒಬ್ಬನ್ಯಾಗ ನಾನು ಎದಿ ಮೇಲೆ ಅಂಗಿ ಹಿಡಿದು
ಆದ್ರ ನಿಮ್ಮ ಅಣ್ಣ ದೊಡ್ಡ ಸಾಚಿ ಆಯ್ತು ಮಾತಾಡ್ಬೇಡವ. ನಿಮ್ಮ ಅಣ್ಣ ಗೌಡ್ರು ಹೇಳಿದಂಗ ಅವ ಕೋರಿ ಗುಣ ಆಯ್ತು, ಒಂದು ಆಕಳ ಗುಣ ಅಲ್ಲ ತಂಗಿ. ಅಣ್ಣ ಗೌಡನ್ ಮಾತ್ ಕಟ್ಕೊಂಡ ನೀನು ನಮ್ಮ ಅಣ್ಣನ ಬಗ್ಗೆ ಹಂಗೆ ಮಾತಾಡ್ಬೇಡ. ನಮ್ಮ ಅಣ್ಣ ಎಂತವ ಏನ್ ಅನ್ನೋದು ನನಗ್ ಗೊತ್ತೈತಿ. ಅವನ್ ಜೋಡಿ ಬೆಳೆದಕಿ ನಾನ, ಅವ ದಿನ ಏನ್ ಕೆಲ್ಸ ಮಾಡ್ತಾನು ಏನ್ ಮಾಡೋದಿಲ್ಲ ಅನ್ನಕಿ ನೋಡಕಿ ನಾನ. ನೀವಿಬ್ರು ನನಗೇನ್ ನಮ್ಮ ಅಣ್ಣನ ಬಗ್ಗೆ ಹೇಳ್ತೀರಿ? ಗೌಡ್ರ ಇದೇ ಮುಟ್ಟಿರಿ, ಇನ್ನೊಂದ್ಸತಿ ನಮ್ಮ ಅಣ್ಣಗ್ ಮುಟ್ಟಿದ್ರ ಪರಿಸ್ಥಿತಿ ಚಂದ ಇರಂಗಿಲ್ರಿ ನಿಮ್ದ. ಹೆಚ್ಚ ನಮ್ಮಲ್ಲಿ ದುರ್ಕೊಂತನೋ ಆಳ್ ನೀವು. ನಾನ್ ಎದುರು ಹಾಕೊಂಡ ನೀ ಏನ್ ಮಾಡಾಕಿದಿ? ಈ ಊರಾಗ ಒಂದ್ ಹೆಜ್ಜೆ ಇರ್ಬೇಕಾದ್ರು ನನ್ನ ಕೇಳಿ ಹೆಜ್ಜೆ ಇಡ್ತಾರ. ನಾನ್ ಎದುರು ಹಾಕೊಂಡು ಈ ಭೂಮಿ ಮೇಲೆ ಬದುಕಾಕ ಆಗುದಿಲ್ಲ, ಈ ಊರಾಗ ಬಾಳೆ ಮಾಡಕ್ಕೂ ಆಗುದಿಲ್ಲ. ಸುಮ್ಮ ಬಾಂಧದಾರಿ ಸುಮ್ಕಿಲ್ಲ ಅಂತೇಳಿ ಹೊಳ್ಳಿ ಹೋಗ್ಬಿಡ. ಮಾತಾಡಕ್ ಬಂದ ಇಲ್ಲಿ ಗೌಡ್ರ ಮೊದ್ಲಿನಂಗಿಲ್ರಿ, ಈಗ ಎಲ್ಲಾ ಕಾಲ್ಮಾನ ಬದಲಾಗ್ಯಾವ. ಎಲ್ಲಾರು ದುಡಿತಾರ, ಅವ್ರ ಪಾಡಿಗೆ ಅವ್ರು ತಿಂತಾರ. ನಿಮ್ ಹೊಲ ಇಲ್ಲಂದ್ರ ಏನಾಯ್ತ್ರಿ? ನಮ್ಮ ಅಣ್ಣಗ ಈ ಊರಾಗ ಯಾರು ಕೆಲ್ಸ ಕೊಡಂಗಿಲ್ಲ ಅಂತಾರ. ಎಲ್ಲಾರು ನೀ ಬಾ ನಾ ಬಾ ಅಂತಾರ. ಅವ ಬೇರೆ ಕಡೆ ಕೆಲ್ಸಕ್ ಹತ್ತಾನ, ನಿಮ್ ಹೊಲಕ್ಕ ಹೆಜ್ಜೆ ಇಡಂಗಿಲ್ಲ. ನೀವಾಗೆ ಬಂದು ನಮ್ ಮನಿಯವರೆಗೂ ಬಂದ್ ಬೆಡ್ಕೋಬೇಕ, ಅವಾಗ ನಮ್ಮ ಅಣ್ಣ ನಿಮ್ ಹೊಲಕ್ಕ ಕೆಲ್ಸಕ್ ಬರ್ತಾನ. ಇದನ್ನ ನೆನಪಿಟ್ಕೋರಿ. ನೋಡಿದ್ರೇನ್ರಿ ಗೌಡ್ರ, ಆ ಸಂಗ್ಯ ನಿಮ್ಮ ಮನಿ ಜಿದ್ದಾಳವ್ ಅವ್ರ ತಂಗಿಗೆ ಎಟ್ ಕೊಬ್ಬ ಅಂತ ನೋಡ್ರಿ. ಈಕಿ ಕೊಬ್ಬ ಆ ಸಂಜ್ಞಾನ ಸೊಕ್ಕ ಯಾರು ಮುರಿಸ್ತಾನ. ಈಕಿ ಊರಾಗ ಬ್ಯಾರೆ ಕಡೆ ದಗದಕ್ಕ ಹಸ್ತನ್ರಿ ಅಂತ ಇಟ್ಟು ದಿಮಾಕ್ ಮಾಡ್ಯಾಳ. ಇಡೀ ಊರಾನ ಮಂದಿಗೆ ಹೇಳ್ತಾನ. ಅವಂಗೆಲ್ಲಿ ದಗದಾಕ್ ಕೊಟ್ರಿ ಅಂದ್ರ ನಾನ್ ಎದುರು ಹಾಕ್ಬೇಕಾಗತ್ತ ಹೇಳಿ ಅವಾಜ್ ಹಾಕಿನ ತಿಳ್ಕೊ. ಇವ್ರ ಅಣ್ಣ ಈಕಿನು ಬಾಂಧ ನನ್ನ ಕಾಲು ತೆಳಗ್ ಬದ್ದ ತಪ್ಪಾಗೈತಿ ಗೌಡ್ರ ಅನ್ಮಟ ನಾ ಬಿಡಂಗಿಲ್ಲ. ನನ್ನ ಹೆಸರು ಬಾಲಪ್ಪ ಗೌಡನ ಅಲ್ಲ. ಯಾಕವಾ ಏನಾತು? ಯಾಕೆ ಮುಖ ಸಪ್ಪಗ ಮಾಡಿದ್ಯಲ್ವಾ? ಅಲ್ಲಿ ಯಾರು ಏನಂದ್ರ ನಿನಗ್ ಮತ್ತ? ಅಣ್ಣ ನೀ ನನ್ ಖರೆ ಹೇಳ್ತಿಲ್ಲ, ನೀ ನನ್ ಸುಳ್ಳು ಹೇಳುದಿಲ್ಲಲ್ಲ? ನಾ ಯಾವಾಗ ನಿನಗ್ ಸುಳ್ಳು ಹೇಳಿನವ? ಅಣ್ಣ ಆ ಗೌಡನ್ ಅಂತಕ ಮಾತಾಡ್ಬೇಕಂತ ಹೋಗಿದ್ದೆ. ಅವ ಏನ್ ಹೇಳ್ದ ಗೊತ್ತನ? ನೀನು ಅವ್ರ ಮನಿ ಮಾನ ಮರ್ಯಾದೆ ಕಳೆಯುವಂತ ಕೆಲ್ಸ ಮಾಡಿ ಅಂತ. ಅದನ್ನೇ ಚುಚ್ಚಿ ಚುಚ್ಚಿ ಮಾತಾಡ್ದವ. ಖರೆ ಹೇಳಣ, ನೀ ಏನ್ ಮಾಡಿ ಅಂತ ಕೆಲ್ಸ? ಆ ಗೌಡನ ಮಾತು ನಂಬಿ ನೀ ನನ್ನ ಬಂದ್ ಕೇಳಾಕತ್ತೀವ ಅಲ್ವಾ? ಈ ನಿನ್ನ ಅಣ್ಣ ಹೆಂಗದಾನಂತ ನಿನಗ ಅಷ್ಟು ಗೊತ್ತಿಲ್ಲೇನವ? ಇಷ್ಟು ಗೊತ್ತಿದ್ರು ನೀನು ನನ್ ಮ್ಯಾಗ ಸಂಶಯ ಮಾಡೋದ? ಅಂತ ಕೆಲ್ಸ ನಾ ಏನ್ ಮಾಡಿಲ್ವಾ ತಂಗಿ? ಗೊತ್ತೈತಣ್ಣ, ನಂಗೆಲ್ಲಾ ಗೊತ್ತೈತಿ. ನಮ್ಮ ಅಣ್ಣ ಬಂಗಾರ ಅನ್ನೋದು ನನಗ್ ಗೊತ್ತೈತಿ. ಆದ್ರ ಅವ ಮತ್ ಅದನ್ನೇ ಹೇಳದ್ನಲ್ಲ, ಅದಕ್ಕೆ ಒಂದ್ ಮಾತ್ ಕೇಳ್ಬೇಕು ಅಂತ ಕೇಳದ್ನಿ ಅಷ್ಟೇ. ಅಣ್ಣ ನಿನಗ ಏನ್ರಿ ತೊಂದ್ರೆ ಇದ್ರ ನನ್ ಹೇಳು, ನನ್ನ ಹತ್ರ ಹೇಳ್ಕೊ. ಅಲ್ಲಿ ಏನಾಯ್ತು? ಒಮ್ಮಿಂದೊಮ್ಮೆ ಅವ ಬಂದು ನಿನ್ ಯಾಕೆ ಹೊಡ್ಬೇಕ? ನಿನ್ನ ಮುಂದೆ ಮುಚ್ಚಿಡೋದು ಏನತ್ತಿವ? ಅಲ್ಲಿ ಏನ್ ಆತಂದ್ರ ಅಣ್ಣ ಗೌಡ್ತಾರ ನಿನ್ ಇಷ್ಟ ಪಡ್ತಾರಂತ? ಅಯ್ಯೋ, ಊರ್ ಜನ ಮಾತಾಡ್ದಂಗೆ ಆಯ್ತಲ್ಲ ಇದು. ಅಣ್ಣ ಅಲ್ಲಿದು ಕೆಲ್ಸ ಬಿಟ್ಟು ಬಂದಿದ್ದು ಒಳ್ಳೇದೇ ಆಗೈತಿ. ನಾನು ಈಗ ಗೌಡಗ ಹೇಳ್ ಬಂದಿನಿ ಏನಂತ, ನಿನಾಗೆ ಬಂದು ಮನಿತನ ಕರಿಯೋವರ್ಗೂ ನಮ್ಮ ಅಣ್ಣ ನಿಮ್ ಹೊನಿಗೆ ಕೆಲ್ಸಕ್ ಬರಂಗಿಲ್ಲತ್ತ. ಅಣ್ಣ ಆಗಿದ್ದೆಲ್ಲ ಒಳ್ಳೇದಕ್ಕೆ, ನಮ್ಗ ಈ ದೊಡ್ಡವ್ರ ಸವಾಸೆ ಬೇಡ. ಅಣ್ಣ ನೀನು ನನ್ ಮಾತ್ ಕೇಳಾವಿದ್ರ ಅವ್ರ ಮನೆ ಕೆಲ್ಸಕ್ ಹೋಗ್ಬೇಡಣ್ಣ ನೀನು. ಆಯ್ತಲ್ವ, ನೀ ಹೇಳ್ದಂಗ ಆಗಲಿ. ಇಷ್ಟೆಲ್ಲ ಆದ್ಮೇಲೆ ನಾ ಯಾ ಮುಖ ಇಟ್ಕೊಂಡು ಅವ್ರಲ್ಲಿ ಕೆಲ್ಸಕ್ಕೆ ಹೋಗ್ಲಿವ? ಬಿಡು, ಅವೆಲ್ಲ ತಲೆ ಕೆಡ್ಸ್ಕೊಬೇಡ. ಬಾ ಊಟ ಮಾಡು, ಬಾರ ಬಣ್ಣ ಬಾ. ಸಂಗು ಗೌಡ್ತಾರ ನೀವೇನ ನಮ್ ಕಡೆ? ಸಂಗು ಮನಿ ಕಡೆನೂ ಬರಲ್ಲಗಾನ, ಕೆಲ್ಸಕ್ಕೂ ಬರಲ್ಲಗಾನ, ಅದಕ್ ನೋಡ್ಕೊಂಡ್ರೆ ಬರ್ಬೇಕಂತೇಳಿ ಬಂದಿದ್ದೆ. ಗೌಡ್ತಾರ ಇನ್ಮ್ಯಾಲ ನಮ್ಮ ಅಣ್ಣ ನಿಮ್ ಮನಿ ಕೆಲ್ಸಕ್ ಬರಂಗಿಲ್ರಿ. ಯಾಕವ್ವ ಹಂಗ್ಯಾಕಂತಿ? ಹಂಗ್ಯಾಕತಿ ಅದ್ ಕೇಳ್ತೀರಿ? ಹೆಂಗ ಕೇಳಂಗ ಆಕೈತ್ರಿ ಗೌಡ್ತಾರ ನಿಮಗ? ಒಂದ್ ಸ್ವಲ್ಪ ನಮ್ಮ ಅಣ್ಣನ್ ಮೈ ಮೇಲಿರೋ ಗಾಯ ನೋಡಿರೇನ? ಅದೇ ಎಲ್ಲಾ ಹೇಳ್ತೈತಿ. ಇಷ್ಟೆಲ್ಲಾ ಆದ್ರೂನು ನಮ್ಮ ಅಣ್ಣಗ ನಿಮ್ ಮನಿಗೆ ಕೆಲ್ಸ ಕಳ್ಸ್ಬೇಕನ್ರಿ ನಾನ? ತಂಗಿ ನೋಡ್ಕೊಂಡ್ ಮಾತಾಡಬ. ಬಿಡಣ್ಣ, ಎಲ್ಲಿ ಗೌಡ್ತಾರ? ನಿನ್ಗ ಇಷ್ಟೆಲ್ಲಾ ಹೊಡೆದ ಅವ್ರ ತಮ್ಮ, ಅವಾಗ ಗೌಡ್ತಾರ ಬಂದ್ ಕೇಳಿದ್ರನ? ನನ್ಗ ನಿನ್ ನೋಡಿ ನನ್ಗ ಒಂಥರಾ ಅನ್ಸಾತೈತಿ.
ಅದಕ್ಕ ಗೌಡ್ತರ ನೀವೇನು ತಪ್ಪು ತಿಳ್ಕೊಬೇಡ್ರಿ. ನಾನು ನಿಷ್ಠುರಾಗಿ ಮಾತಾಡತ್ತೀನಂತ. ಆದ್ರ ಇನ್ ಮ್ಯಾಲಂತೂ ನಮ್ಮ ಅಣ್ಣ ನಿಮ್ ಮನಿ ಕೆಲ್ಸಕ್ ಬರಂಗಿಲ್ರಿ. ಹೌದ್ವಾ ತಂಗಿ, ನೀ ಮಾತಾಡೋದ್ರೊಳಗು ತಪ್ಪಿಲ್ಲ. ನಮ್ ತಮ್ಮ ದುಡ್ಕ್ಯಾನ. ಅವಾಗೆ ಹೇಳಿನ ಸಂಗುಗ ನಮ್ ತಮ್ಮನ್ ಕಡೆದಿಂದ ತಪ್ಪಾಗ್ಯದ ಅಂತೇಳಿ. ಸಂಗು ಅಕ್ಕಿಗಾರ ತಿಳಿಯಂಗಿಲ್ಲ, ನಿನಗರ ತಿಳಿತೈತಲ್ಲ, ನಡಿ ಹೋಗೋಣ. ಗೌಡ್ತಾರ ಕರಿಯಾಕ ಇಲ್ಲಿ ತಕ್ಕ ಬಂದ. ಇಷ್ಟು ದಿನ ಅವ್ರ ಅನ್ನನ ತಿಂದು ಬದುಕಿವಿ. ಅವ್ರ ಋಣ ಬಾಳ ಐತಿವ ನಮ್ಮ ಮ್ಯಾಗ. ಆಯ್ತಾನ? ಗೊತ್ತೈತಿ ನನಗ ನಿನ್ ಮನಸ್ಸ ಆ ಬೆಣ್ಣಿ ಹಂಗ್ ಕರಗ್ತದ ಅನ್ನೋದು ನನಗೂ ಗೊತ್ತೈತಿ, ಅವ್ರಿಗೂ ಗೊತ್ತೈತಿ. ಅದಕ್ಕ ಅವ್ರು ನಿನಗ್ ಹಿಂಗೆಲ್ಲಾ ಮಾಡುದು. ಅಲ್ಲ, ಆ ಗೌಡ ಹೊಡೆದ್ ಕಳಿಸ್ತಾನ. ಗೌಡ್ತರು ಮನಿತನ ಬಂದು ಬಾ ಅಂತಾರ. ಇದನ್ನೇನ್ ನಾಟಕ ಮಾಡ್ಯಾರನ ಅವ್ರ? ನೋಡೋಣ, ಯಾ ಗೌಡ್ ನಿನ್ ಮರ್ಯಾದೆ ಕಳದನ್ಲ ಅದೇ ಗೌಡೆ ಮನಿತನ ಬಂದ್ ನಿನ್ ಕರ್ಕೊಂಡ್ ಹೋದ್ರ ನಾ ಇವ್ರಂತ ಕೆಲ್ಸ ಕಳಿಸ್ತೀನಿ. ಗೌಡ್ತಾರ ನನ್ನ ತಂಗಿ ಮಾತು ನನಗೆ ಮೀರಾಕ್ ಆಗುದಿಲ್ಲ. ಯಾಕಂದ್ರ ಇಷ್ಟ ದಿನ ನನ್ನ ಮಾತು ತಂಗಿ ಮಾತು ನಾನು ಕೇಳ್ಕೊಂಡು ನಾವು ಬಂದಿವಿ. ಆಗ ನಮ್ ತಂಗಿ ಏನ್ ಹೇಳ್ತಾಳ ಅದನ್ನ ಕೇಳ್ತಿದ್ದೆ ನಾನು. ಆಯ್ತೇಳವ, ಈಗೇನ ನಮ್ ತಮ್ಮ ಬಂದ ನಿಮ್ ಅಣ್ಣ ಕರ್ಕೊಂಡ್ ಹೋಗ್ಬೇಕಿಲ್ಲ. ಈ ಸದ್ದ ಕಳಿಸ್ತೀನಿ ಅವ್ನಿಗೆ, ಈ ಸದ್ದ ಬರ್ತಾನ ಕರ್ಕೊಂಡ್ ಹೋಗಾಕ. ಆಯ್ತ್ರಿ ಗೌಡ್ತಾರ, ನೀವು ನಿಮ್ ತಮ್ಮನ್ ಕಳಿಸ್ತೀನಂದ್ರ ನಮ್ ಅಣ್ಣನ ನಿಮ್ ಮನಿಗೆ ಕೆಲ್ಸಕ್ ಕಳ್ಸದ್ರಾಗ ನನ್ಗೇನು ತೊಂದ್ರೆನೇ ಇಲ್ರಿ. ಆಯ್ತ್ರಿ, ಗೌಡ್ರನ್ನ ನಮ್ ಮನಿತನ ಕಳಿಸ್ರಿ, ಆಮೇಲೆ ಮುಂದಿನ ನೋಡೋಣ್ರಿ. ಆಯ್ತೇಳವ, ಕಳಿಸ್ತೀನಿ ಅವ್ನಿಗೆ. ನೋಡ್ದ ಅಣ್ಣ ಇವ್ರದ್ದು ನಾಟಕ. ತಮ್ಮ ಹೊಡೆದ್ ಕಳ್ಸದಂತ, ಅಕ್ಕ ಮನಿತನ ಬಂದು ಕೆಲ್ಸಕ್ ಬಾ ಅನ್ನೋದಂತ. ನೀನ ಆಟದ ಗೊಂಬೆಗಳು ತಿಳ್ಕೊಂಡಾರ ನೀವ್ರ? ಏನಾಗತ್ತಿತ್ತು, ಏನ್ ನಡೆದಾಯ್ತು ನನಗಂತೂ ಒಂದು ತಿಳಿವಲ್ತ್ ನೋಡವ. ಈಗ ನೀನ್ ಹೇಳ್ತಿ ಅದನ್ನ ಅಟ್ ಕೇಳಾಕತ್ತೀನ. ನನಗಂತೂ ಏನು ದಿಕ್ಕ ತಿಳಿವಲ್ತವ. ಹೋಲ್ಬಿಡ್ತಂಗಿ, ದಗದಕ್ಕೇನು ಇವರಲ್ಲೇ ಹೋಗ್ಬೇಕತ್ತೇನು ಬರದ್ ಕೊಟ್ಟತ್ತೆ. ಬೇರೆ ಎಲ್ಲಿರ ದಗದ ಹುಡುಕಾಡ್ತೀನಿ. ಮನ್ಯಾಗ ಕೂತ್ರ ಹೆಂಗವ? ನಾಳೆ ನಿನ್ನ ಮದುವೆ ಅದು ಇದು ಅಂತ ಕಾರ್ಯ ಐತಿ, ಕಂಡಾಪಟ್ಟಿ ಖರ್ಚಾಕೈತಿ, ಕೈಯಾಗ ದುಡ್ಡು ಬೇಕಲ್ಲವ. ಎಲ್ಲರೂ ಹೋಗಿ ಬಿಡಣ, ನಿನಗ್ ಕೆಲ್ಸ ಕೊಡ್ಲಾರ್ದಾರು ಯಾರದಾರ ಈ ಊರಾಗ? ಅವ್ರಾಗೆ ನಮ್ಮ ಮನಿತನ ಬಂದು ನಿನ್ ಕರ್ಕೊಂಡ್ ಹೋಗ್ತಾರ. ನೀ ಏನು ಚಿಂತೆ ಮಾಡ್ಬೇಡ, ಆಯ್ತಾಳ? ಅದೇನೋ ಬೇರೆ ಕಡೆ ಕೆಲ್ಸ ನೋಡ್ತೀನಂದಿ, ನೋಡ್ ಹೋಗ.